ನಮಸ್ತೆ. ಇವತ್ತು ನಾವು ಇಮ್ಯುನಿಟಿ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಆಯುರ್ವೇದದಲ್ಲಿ ನಾವು ಇದನ್ನು ವ್ಯಾಧಿ ಕ್ಷಮತ್ವ ಅಂತ ಕರಿತೀವಿ. ಅಂದರೆ ಮನುಷ್ಯನಿಗೆ ರೋಗಗಳು ಬಂದಾಗ ಅದನ್ನು ತಡೆ ಹಿಡಿಯುವಂತಹ ಕೆಪಾಸಿಟಿ ಆಗಿರಬಹುದು, ಹಾಗೆ ರೋಗಗಳು ಬಂದಾಗ ಬೇಗ ಚೇತರಿಸ್ಕೊಳ್ಳುವಂತಹ ಕೆಪಾಸಿಟಿನೂ ಆಗಿರಬಹುದು. ಹಾಗಿದ್ರೆ ಈ ಇಮ್ಯೂನ್ ಸಿಸ್ಟಮನ್ನು ನಾವು ಹೇಗೆ ಬಿಲ್ಡ್ ಮಾಡ್ಕೊಳ್ಳೋದು, ಹಾಗೆ ಯಾವ ಯಾವ ಇಮ್ಯೂನ್ ಸಿಸ್ಟಮನ್ನು ನಾವು ನೋಡಬಹುದು ಅಂತ ತಿಳ್ಕೊಳ್ಳೋಣ. ಮೊದಲನೇದು ಸಹಜ, ಕಾಲಜ ಹಾಗೆ ಯುಕ್ತಿಜ. ಈ ಮೂರು ವಿಂಗಡಗಳಾಗಿ ನಾವು ಈ ಇಮ್ಯೂನ್ ಸಿಸ್ಟಮನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಸಹಜ ವ್ಯಾಧಿ ಕ್ಷಮತ್ವ ಅಂತಂದರೆ ತಂದೆ ತಾಯಿಯಿಂದ ಬರುವಂತಹ ನಮಗೆ ಇಮ್ಯೂನ್ ಸಿಸ್ಟಮ್, ಅಂದರೆ ಗುಡ್ ಸ್ಪರ್ಮ್ ಹಾಗೆಯೇ ಒಳ್ಳೆ ಕ್ವಾಲಿಟಿ ಓವಮ್ಮಿಂದ ಜನಿಸಿರುವಂತಹ ಮಗುವಲ್ಲಿ ನಾವು ಒಳ್ಳೆ ಇಮ್ಯೂನ್ ಸಿಸ್ಟಮನ್ನು ನೋಡ್ತಾ ಹೋಗ್ತೀವಿ. ಕಾಲಜ ಬಲ ಅಂತಂದರೆ ಒಬ್ಬ ಮನುಷ್ಯ ಯೌವನಾವಸ್ಥೆ ಅಥವಾ ಮಧ್ಯಾವಸ್ಥೆಯಲ್ಲಿ ಏನಿರ್ತಾರೆ ಆವಾಗ ಅವನಿಗಿರುವಂತಹ ಸ್ಟ್ರೆಂತನ್ನು ನಾವು ಇನ್ನೊಂದು ವಿಭಜನೆಯಾಗಿ ನೋಡ್ತೀವಿ. ಹಾಗೆ ಮತ್ತೊಂದು ಯುಕ್ತಿಜ ಬಲ. ಈ ಯುಕ್ತಿಜ ಬಲದಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಆಹಾರ, ನಿದ್ರಾ, ಬ್ರಹ್ಮಚರ್ಯ. ಅಂದರೆ ಯಾವ ಮನುಷ್ಯ ಸರಿಯಾದ ರೀತಿಯಲ್ಲಿ ಆಹಾರವನ್ನು ಸೇವನೆ ಮಾಡ್ತಾನೆ, ಸರಿಯಾದ ನಿದ್ರೆಯನ್ನು ಪರಿಪಾಲನೆ ಮಾಡ್ತಾನೆ, ಹಾಗೆ ಯಾರು ಬ್ರಹ್ಮಚರ್ಯವನ್ನು ಸರಿಯಾದ ರೀತಿಯಲ್ಲಿ ಪರಿಪಾಲನೆ ಮಾಡ್ತಾ ಇರ್ತಾರೋ ಅವರಲ್ಲಿ ನಾವು ಗುಡ್ ಇಮ್ಯೂನ್ ಸಿಸ್ಟಮನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಒಬ್ಬ ಮನುಷ್ಯ ಹುಟ್ಟಿದ ನಂತರ ಈ ಸಾಯುವ ಅವಧಿಯ ಒಳಗಡೆ ಅವನ ಲೈಫ್ ಸ್ಟೈಲ್ ಹೇಗಿದೆ, ಹಾಗೆ ಅವನ ಫುಡ್ ಪ್ರಾಕ್ಟೀಸಸ್ ಏನಿದೆ, ಇದರ ಮೇಲೆ ಇಮ್ಯೂನ್ ಸಿಸ್ಟಮ್ ಡಿಪೆಂಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾರಿಗಾದರೂ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರಬೇಕು ಅಥವಾ ಚೆನ್ನಾಗಿ ಬಿಲ್ಡ್ ಆಗಬೇಕು ಅಂತಂದರೆ ಈ ತ್ರಯೋಪಸ್ತಂಭಗಳು ಆಹಾರ, ನಿದ್ರಾ, ಬ್ರಹ್ಮಚರ್ಯವನ್ನು ಫಾಲೋ ಮಾಡಿ. ಅದಷ್ಟೇ ಅಲ್ಲದೆ ದಿನಚರ್ಯ, ಋತುಚರ್ಯಗಳನ್ನು ಸರಿಯಾದ ರೀತಿಯಲ್ಲಿ ಫಾಲೋ ಮಾಡ್ತಾ ಬರಬೇಕು. ಅಂದರೆ ಈಗ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದಿರ್ಬೋದು, ಬೇಗ ಮಲಗುವಂಥದ್ದಿರ್ಬೋದು, ಅಭ್ಯಂಗವನ್ನು ಮಾಡ್ಕೊಳ್ಳೋದಿರ್ಬೋದು, ಆಯಿಲ್ ಪುಲ್ಲಿಂಗನ್ನು ಮಾಡ್ಕೊಳ್ಳೋದಿರ್ಬೋದು, ಈ ಎಲ್ಲ ದಿನಚರ್ಯ ಮತ್ತು ಋತುಚರ್ಯದಲ್ಲಿ ಏನೇನು ವಿಧಗಳನ್ನು ಹೇಳ್ತಾ ಹೋಗ್ತಾರೋ ಆಚಾರ್ಯರು, ಅವುಗಳನ್ನು ಫಾಲೋ ಮಾಡೋದ್ರಿಂದ ನಮ್ಮ ದೇಹದ ಇಮ್ಯೂನ್ ಸಿಸ್ಟಮನ್ನು ನಾವು ಬೂಸ್ಟಪ್ ಮಾಡ್ಕೊಳ್ಳೋದು. ಅದಷ್ಟೇ ಅಲ್ಲದೆ ಕಾಲಕಾಲಕ್ಕೆ ದೇಹವನ್ನು ಡಿಟಾಕ್ಸಿಫೈ ಮಾಡ್ಕೊಳ್ಳೋ ಅಂಥದ್ದು. ಅಂದರೆ ಯಾವ ಯಾವ ಋತುವಿಗೆ ಯಾವ ಯಾವ ಸಮಯಕ್ಕೆ ನಾವು ದೇಹವನ್ನು ಡಿಟಾಕ್ಸಿಫಿಕೇಷನ್ ಮಾಡ್ಕೊಳ್ಬೇಕು ಅಂತ ತಿಳ್ಕೊಂಡು ಅವುಗಳನ್ನು ಡಿಟಾಕ್ಸ್ ಮಾಡ್ಕೊಳ್ಳೋದ್ರಿಂದನೂ ಕೂಡ ನಮಗೆ ಇಮ್ಯೂನ್ ಸಿಸ್ಟಮನ್ನು ಬೂಸ್ಟ್ ಮಾಡ್ತಾ ಹೋಗ್ತೀವಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತ ಅಂದರೆ ನಿಮ್ಮ ಆಹಾರ ಪದ್ಧತಿ, ಜೀವನ ಶೈಲಿ ಹಾಗೂ ನೀವು ಆಲೋಚನೆಗಳು. ಮಾನಸಿಕವಾಗಿ ಮೆಡಿಟೇಷನ್ ಮಾಡೋದು, ಧ್ಯಾನವನ್ನು ಮಾಡೋದು, ಇವುಗಳು ಕೂಡ ಮಾನಸಿಕ ಸ್ಥಿತಿನ ಎಷ್ಟು ಆರೋಗ್ಯವಾಗಿಡಲಿಕ್ಕೆ ಪ್ರಯತ್ನ ಮಾಡ್ತಿರೋ ಅದೂ ಕೂಡ ನಿಮ್ಮ ಓವರ್ ಆಲ್ ಹೆಲ್ತ್ಗೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಹೀಗೆ ನೀವು ನಿಮ್ಮ ಇಮ್ಯೂನ್ ಸಿಸ್ಟಮನ್ನು ಬೂಸ್ಟ್ ಮಾಡ್ತಾ ಹೋಗಬಹುದು.